ಇನ್ನು ಮುಂದೆ ಅವ್ರು ಬರಲ್ಲ ಅಂತ ಬೇಜಾರು ನಿಮಗೆ? ಹಾಂ, ಡೈಲಿ ಬರ್ತಾ ಇದ್ರ ಅವರು? ಒಂಥರ ಮನೆಯವ್ರ ಥರ ಆಗಿದ್ರಲ್ಲ, ಈಗ ಹೇಳ್ತಾ ಇದ್ರಿ ನೀವು. ಹಾಯ್, ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈಗ ನಾನು ಸದ್ಯಕ್ಕೆ ಬೈಲೂರಲ್ಲಿದ್ದೇನೆ. ನಮ್ಗೇನಾದರೂ ಚಿಕ್ಕ ಪುಟ್ಟ ತೊಂದರೆಗಳಾದಾಗ ಅಥವಾ ಸಮಸ್ಯೆಗಳಾದರೆ ನಾವು ಅಂದ್ಕೋತೀವಿ ನಮಗೆ ಮಾತ್ರ ಸಮಸ್ಯೆ ಇದೆ, ಮತ್ತೆ ಯಾರಿಗೂ ಸಮಸ್ಯೆ ಇಲ್ಲ, ಮತ್ತೆಲ್ಲ ಪ್ರಪಂಚ ತುಂಬ ಚೆನ್ನಾಗಿದೆ ಅಂತ. ಬಟ್ ನಮಗಿಂತಲೂ ಕೂಡ ತುಂಬ ಕೆಳ ಸ್ಥಿತಿಯಲ್ಲಿ ನಿಕೃಷ್ಟವಾಗಿ ಬದುಕು ನಡೆಸ್ತಾ ಇದ್ದಾರೆ ತುಂಬ ಜನ ಇದ್ದಾರೆ ಈ ಮನೇಲಿ. ಅಂದ ಹಾಗೆ ಮಾದೇವಿ ಪುಟ್ಟಪ್ಪ ಹಸ್ಲರ್ ಅಂತ ದಂಪತಿಗಳು ಮತ್ತು ಅವರ ಪುಟಾಣಿ ಒಂದು 3 ಜನ ಮಕ್ಕಳಿದ್ದಾರೆ. ಅವ್ರು ಇಂಥ ಮನೇಲಿ ವಾಸ ಮಾಡ್ತಾ ಇದ್ರು. ಈ ಮನೆ ನೀವು ನೋಡ್ತಾ ಇದ್ರಿ ನೋಡಿ, ಎಷ್ಟು ಚಿಕ್ಕದಾಗಿದೆ ಅಂತ ಹೇಳಿದ್ರೆ ನಾವೊಂದ್ಸಲ ಕಲ್ಪಿಸ್ಕೊಂಡು ನೋಡಿದ್ರೆ ಈ ಮನೇಲಿ ನಾವು ವಾಸ ಮಾಡ್ಬೋದಾ ಅನ್ನುವಂಥ ಪ್ರಶ್ನೆ ನಿಜವಾಗ್ಲೂ ನಮ್ಮನ್ನು ಕಾಡುತ್ತೆ. ಕೆಲವು ಒಂದು ಬುಡಕಟ್ಟು ಜನಾಂಗ ತುಂಬಾ ನಮ್ಮ ದೇಶ ಬಿಟ್ಟು, ನಮ್ಮ ದೇಶದಲ್ಲಿ ಬುಡಕಟ್ಟು ಜನಾಂಗ ಒಂದಷ್ಟು ಮಟ್ಟಿಗೆ ಇತ್ತೀಚೆಗೆ ಓಕೆ ಅನ್ನೋ ರೀತಿಯಲ್ಲಿದೆ. ಬಟ್ ಯಾವುದೋ ತುಂಬಾ ಬಡ ರಾಷ್ಟ್ರ ಕೀನ್ಯ ಅಂತ ದೇಶದಲ್ಲಿ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾರಲ್ಲ, ಆ ಲೆವೆಲ್ಗೆ ಈ ಮನೆ ಇದೆ. ಎದುರುಗಡೆ ಒಂದು ತುಳಸಿ ಇದೆ. ಅನಂತರ ಮನೆ ಒಳಗೂ ಕೂಡ ಹೋಗಿ ತೋರಿಸ್ತೀನಿ ನೋಡಿ. ಇದು ಚಿಕ್ಕದಾದಂತ ಮನೆ ನೋಡಿ, ತುಂಬಾ ಚಿಕ್ಕ ಮಣ್ಣಿನ ಮನೆ. ಮತ್ತೆ ಮೇಲ್ಗಡೆ ನೋಡಿ, ಮೇಲ್ಗಡೆ ಮಳೆಗಾಲದಲ್ಲಿ ಅಥವಾ ರಭಸವಾಗಿ ಮಳೆ ಬೀಳುವಾಗ, ಅಂದ್ರೆ ನಮ್ಮೂರ್ ಕಡೆ ಬೀಳುವ ಮಳೆ ಎಂಥದ್ದು ಅಂತ ನಿಮ್ಗೆ ಗೊತ್ತೇ ಇದೆ. ಒಂದ್ಸಲ ಮಳೆ ಸ್ಟಾರ್ಟ್ ಆದ್ರೆ 1 ವಾರ 2 ವಾರ ಕೂಡ ಸುರಿತಾನೆ ಇರುತ್ತೆ. ಅಂತ ಒಂದು ಮಳೆಗಾಲದ ಸನ್ನಿವೇಶದಲ್ಲಿ ಇಂಥ ಮನೆಯಲ್ಲಿ ಟಾಪು ಕೂಡ ಅಷ್ಟು ವ್ಯವಸ್ಥಿತವಾಗಿಲ್ಲ, ಯಾವುದೋ ಒಂದು ಟಾರ್ಪಲ್ ಹಾಕೊಂಡು ಬದುಕನ್ನು ನಡೆಸ್ತಾ ಇದ್ದಾರೆ ಇವರು. ಅದ್ರ ಜೊತೆಗೆ ಇಂಥ ಗೋಡೆಗಳು, ಮಣ್ಣಿನ ಗೋಡೆ, ಇದು ಕೂಡ ಯಾವಾಗಲಾದ್ರೂ ಬಿದ್ದೋಗ್ಬೋದು. ಮತ್ತು ಒಳಗಡೆ ಈ ಹಿಂದೆ ನಾವೇನು ಸಗಣಿ ಹಾಕೊಂಡು ಏನು ಮನೆಯಲ್ಲೆಲ್ಲ ಸಗಣಿ ಹಾಕುವಂತ ಪದ್ಧತಿ ಇತ್ತು, ಆ ಒಂದು ಮಾದರಿಯಲ್ಲಿ ಮನೆ ಇದೆ ನೋಡಿ. ಇದೆಲ್ಲ ಒಳಗಡೆ ಅದು ಇದು ಐಟಮ್ ಎಲ್ಲ ಇದೆ. ಮತ್ತೆ ಒಂದು ಮಷಿನ್ ಇದೆಯಲ್ಲ, ಇದು ಇತ್ತೀಚೆಗೆ ಯಾರೋ ಕೊಟ್ಟಿದ್ದಂತೆ, ಮುಂದೆ ಅವ್ರ ಜೀವನಕ್ಕೆ ಅನುಕೂಲ ಆಗ್ಲಿ ಅಂತ ನೋಡಿ. ಇಷ್ಟು ಜಾಗ ಇದೆ, ಕರೆಕ್ಟ್ ಆಗಿ ಒಂದು 6 ಫೀಟ್ ಇರ್ಬೋದು ಅಂತ ಅನ್ಕೋತೀನಿ. ಇದು ಹಾಲ್ ಇದು. ಬಟ್ ಏನಂತಂದ್ರೆ ಇಂಥ ಮನೆಗಳು ನಮ್ಗೆ ದೂರಿಂದ ನೋಡಕ್ಕೆ ತುಂಬಾ ಖುಷಿ ಕೊಡುತ್ತೆ. ಬಟ್ ನಾವೇ ವಾಸ ಮಾಡುವಾಗ ಇಂಥ ಮನೆಯಲ್ಲಿ ವಾಸ ಮಾಡೋದು ತುಂಬಾ ಕಷ್ಟ ಅಂತ ಅನ್ಸುತ್ತೆ. ಮೇಲ್ಗಡೆ ನೀವು ನೋಡ್ತಾ ಇದ್ದೀರಿ ನೋಡಿ, ನೇಯ್ದಿರುವಂತ ತೆಂಗಿನ ಗರಿಯಿಂದ ಮೇಲ್ಗಡೆ ನೀರು ಬೆಳೆದಂಗೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದ್ರ ಮೇಲೆ ಒಂದು ಟಾರ್ಪಲ್ ಕೂಡ ಹಾಕೊಂಡಿದ್ದಾರೆ ಇವರು. ಇದು ಒಂದು 8 by 8 ಇರ್ಬೋದೇನು. ಇದು ಏನಿಲ್ಲ, ಗೋಡೆ ಇಲ್ಲ ಅಥವಾ ಸೇಫ್ಟಿ ಮೆಜರ್ ಅಂತ ಏನು ಇಲ್ಲ. ಸುತ್ತಮುತ್ತ ಎಲ್ಲ ಓಪನ್ ಓಪನ್ ಓಪನ್. ಅದ್ರ ಜೊತೆಗೆ ಇದು ಚಿಕ್ಕದಾದಂತ ಅಡಿಗೆ ಮನೆ ನೋಡಿ, ಚಿಕ್ಕದಾದಂತ ಒಂದು ಅಡಿಗೆ ಮನೆ. ನಂಗಿಂದ ವಾಪಸ್ ಹೋಗ್ತೀನಿ. ಇವಿಷ್ಟು ಮನೆ ನೋಡಿ, ಇದಿಷ್ಟರಲ್ಲಿ ಆ ಪುಟಾಣಿ ಮಕ್ಕಳು ಇರಬೇಕು, ಜೊತೆಗೆ ಅವ್ರ ಗಂಡ ಹೆಂಡತಿ ಇರಬೇಕು. ಇದೆಲ್ಲ ಓದಿನ ಮೇಲೆ ಪರಿಣಾಮ ಬೀರುವಂತ ಚಾನ್ಸಸ್ ಇರುತ್ತೆ. ಒಟ್ಟಿನಲ್ಲಿ ತುಂಬಾ ತೊಂದರೆ ಅಂತ ಅನ್ಸುತ್ತೆ. ಇದು ಹೊರಗಡೆಯಿಂದ ನೀವು ನೋಡ್ತಾ ಇದ್ರಿ ಮನೆನ ಯಾವ ಮಟ್ಟಿಗಿದೆ ಅಂತ ನೋಡಿ ಮನೆ. ಇದೆಲ್ಲ ಮನೆ. ಅನಂತರ ಇಲ್ಲೊಂದು ಚಿಕ್ಕ ಬಚ್ಚಲು ಮನೆ ಇದೆ, ಇದಂತೂ ಪೂರ್ತಿಯಾಗಿ ಓಪನ್ ಆಗಿದೆ. ಇಂಥ ಒಂದು ದುಸ್ಥಿತಿಯಲ್ಲಿ ವಾಸ ಮಾಡ್ತಿರುವಂತ ಒಂದು ಕುಟುಂಬವನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಗುರುತಿಸಿ ಒಂದು ಒಳ್ಳೆ ಮನೆ ಕಟ್ಕೊಟ್ಟಿದ್ದಾರೆ. ಆ ಮನೆ ಈಗ ನಿಮಗೆ ತೋರಿಸ್ತೀನಿ. ನಿಮ್ಮ ನೋಡಿದ್ರೆ ತುಂಬಾ ಖುಷಿ ಅಂತ ಅನ್ಸುತ್ತಾ ಮನೆ ನೋಡಿದಾಗ. ಒಂದಷ್ಟು ಜನ ಸಹಕಾರ ಕೂಡ ಈ ಮನೆ ಕಟ್ಟುವಿಕೆಯಲ್ಲಿ ಇದೆ. ಆ ಮನೆ ಕೂಡ ಈಗ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಇದು ಈಗ ಕಟ್ಟಿರುವಂತ ಹೊಸ ಮನೆ ನೋಡಿ, ಎಷ್ಟು ಸುಸಜ್ಜಿತವಾಗಿದೆ ಅಂತ. ಎಲ್ಲಾ ವ್ಯವಸ್ಥೆ ಕೂಡ ಇದೆ. ಎದುರುಗಡೆ ಒಂದು ತುಳಸಿ ಇದೆ. ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದ ಅಡಿಯಲ್ಲಿ ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮ ನೋಡಿ. ಅವತ್ತೊಂದು ಮನೆ ಮತ್ತು ಇವತ್ತೊಂದು ಮನೆ, ಜೊತೆಗೆ ಇದು ವಾತ್ಸಲ್ಯ ಅನ್ನುವಂತ ಒಂದು ಹೆಸರಿನ ಅಡಿಯಲ್ಲಿ ಈ ಮನೆಯನ್ನ ಕಟ್ಟಿದ್ದಾರೆ. ಲೈಕ್ ಇದೇ ವಾತ್ಸಲ್ಯ ಹೆಸರಿನ ಅಡಿಯಲ್ಲಿ ಜಿಲ್ಲಾದ್ಯಂತ ಧರ್ಮಸ್ಥಳ ಸಂಘ ಕಟ್ಕೊಟ್ಟಿರುವಂತ ಮನೆ ಒಟ್ಟು 800 ಆಗಿದೆಯಂತೆ. ಇದು 801ನೇ ಮನೆ ಅಂತೆ. ತುಂಬಾ ಹೆಮ್ಮೆ ಪಡುವಂತ ವಿಚಾರ ನೋಡಿ. ಈಗಷ್ಟೇ ಚಿಕ್ಕ ಕಾರ್ಯಕ್ರಮ ಆಯಿತು, ಅದರ ಉದ್ಘಾಟನೆ ಕಾರ್ಯಕ್ರಮ ಆಯಿತು. ಇದು ಮನೆ ಹೊರಗಡೆ. ಇದು ಒಂದು 2 ಜಗಲಿ ಇದೆ, ಜೊತೆಗೆ ಸುಸಜ್ಜಿತವಾದಂತ ಒಂದು ಮನೆ. ಜೊತೆ ಒಳಗಡೆನೂ ಕೂಡ ಒಂಚೂರು ನಿಮ್ಗೆ ತೋರಿಸ್ತೀನಿ ನೋಡಿ. ಬಡತನ ಅಂತ ಹೋಗ್ಲಾಡಿಸೋದು ಬರೀ ಬಾಯಿ ಮಾತಲ್ಲಿ ಬಡತನ ಹೋಗ್ಲಾಡಿಸೋಕ್ಕಾಗಲ್ಲ. ಅದು ಬದಲಾಗಿ ನಾವು ಕಾರ್ಯಪ್ರವೃತ್ತರಾದ್ರೆ ಮಾತ್ರ ಬಡತನ ಹೋಗ್ಲಾಡಿಸೋಕ್ಕಾಗುತ್ತೆ. ಇದು ಒಳಾಂಗಣ ದೃಶ್ಯ. ಒಂದು ರೂಮ್ ಇದೆ, ಒಂದು ಸುಮಾರು ದೊಡ್ಡದಾದಂಥ ರೂಮ್ ಇದೆ.
ಜೊತೆಗೆ ಒಂದು ಅಡಿಗೆ ಮಾಡುವಂತ ಒಂದು ವ್ಯವಸ್ಥೆ ಇದೆ, ಒಂದು ಹಾಲ್ ಇದೆ. ಇದು ಹಾಲ್, ಇದು ತುಂಬಾ ತಂಪಾದ ವಾತಾವರಣ ಇದೆ. ಜೊತೆಗೆ ಇಲ್ಲೊಂದು ಬಾತ್ರೂಮು ವಿತ್ ಟಾಯ್ಲೆಟ್ ಕೂಡ ಇದೆ. ಅಂದ್ರೆ ಈ ರೀತಿಯಾಗಿ ಸಂಘ ಸಂಸ್ಥೆಗಳು ನಮ್ಮ ಭಟ್ಕಳದಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಅನ್ಕೋತೀನಿ. ಭಟ್ಕಳದಲ್ಲಿ ಆಗಾಗ ಇಂಥದೆಲ್ಲ ಕಾರ್ಯಕ್ರಮಗಳು, ಮನೆ ರಿಪೇರಿ ಮಾಡಿಕೊಡುವಂಥದ್ದು ಅಥವಾ ಹೊಸ ಮನೆ ನಿರ್ಮಾಣದ ಕಾರ್ಯಕ್ರಮ ಎಲ್ಲ ನಡೀತಾ ಇರುತ್ತೆ. ಬೇರೆ ಬೇರೆ ಸಂಘ ಸಂಸ್ಥೆಗಳು ಈ ಕೆಲಸವನ್ನು ಮಾಡುತ್ತೆ. ಇಷ್ಟು ಸುಸಜ್ಜಿತವಾದ ಮನೆಯನ್ನ ಕಟ್ಕೊಟ್ಟಿದ್ದಾರೆ. ಇವ್ರ 3 ಜನ ಮಕ್ಕಳು, ಅವ್ರ ಮಕ್ಕಳು ಮಾದೇವಿ, ಪುಟ್ಟಪ್ಪ ಸರ್, ಇವರ ಮಕ್ಕಳು ಇವ್ರು 3 ಜನ. ಅವರೆಲ್ಲದರು ಪುಟ್ಟಪ್ಪ ಅವರು. ಅಮ್ಮ ಮನೆ ಆಯ್ತು, ಈಗ ಹೆಂಗೆ ಖುಷಿ ಆಗ್ತಾ ಇದೆಯಾ? ಹೌದಲ್ವಾ? ಅದೇ ಮನೇಲಿ ಎಷ್ಟು ವರ್ಷದಿಂದ ನೀವು ಇದ್ರಿ? 3 ವರ್ಷ ಇದ್ರಲ್ವಾ? ಇಲ್ಲಿ ತಾಯಿ ಮನೆ, ನಿಮ್ಮ ತಾಯಿ ಮನೆ ಇತ್ತು ಅಲ್ವಾ? ಓಕೆ ಓಕೆ. ತಾಯಿ ಮನೆ ಅಂದ್ರೆ ತಾಯಿ ಮನೆಗೆ ಅಲ್ಲಿ ಕೆಳಗಡೆ ಆಯ್ತು ಸರ್. ಇಲ್ಲಿ ಗದ್ದೆ ಆಗಿತ್ತು. ಆ ಮನೇಲಿ ವಾಸ ಮಾಡುವಾಗ ನಮ್ಮೂರದ ಮಳೆ ಬರೋದು ಗೊತ್ತು, ತುಂಬಾ ಜೋರಾಗಿ ಮಳೆ ಬರ್ತದೆ. ಮೇಲ್ಗಡೆ ಟಾರ್ಪಾಲ್ ಇತ್ತು, ಸೈಡ್ ಅಲ್ಲೂ ಯಾವ್ದು ವ್ಯವಸ್ಥೆ ಇಲ್ಲ, ಎಲ್ಲ ನೀರ್ ಎಲ್ಲ ಕಡೆಯಿಂದ ಹೋಗ್ಕೋತಾರೆ ಇತ್ತು. ಆ ಟೈಮಲ್ಲಿ ಎಂತ ಮಾಡ್ತಿದ್ರಿ ನೀವು? ಏನಿಲ್ಲ ಸರ್, ಕೊಟ್ಟೆ ಹಾಸ್ಕೊಂಡು ಮಲ್ಗ್ತಿದ್ವಿ. ಹೌದಾ? ಇಲ್ಲಾಂದ್ರೆ ನೀರೆಲ್ಲ ಮೇಲ್ ಬರ್ತಿತ್ತು ಸರ್. ನೀರ್ ಮೇಲ್ ಬರ್ತಿತ್ತು, ಕೆಳಗಡೆ ಕೊಟ್ಟೆನೂ ಹಾಸ್ಬೇಕಿತ್ತು, ಮೇಲ್ಗಡೆ ಏನಾರು ಕವರ್ ಮಾಡ್ಕೊಂಡ್ ಮಲ್ಕೋಬೇಕಿತ್ತಲ್ವಾ? ಅಲ್ಲಿ ಬಾತ್ರೂಮ್ ಕೂಡ ಅಷ್ಟು ಏನು ಇಲ್ಲ, ಓಪನ್ ಆಗಿ ಇರೋ ತರ ಇದೆ ಅಲ್ವಾ? ಕೆಲ್ಸ ಅಂತ ಏನ್ ಮಾಡ್ತೀರಿ ನೀವು? ಕೆಲಸ ಇಲ್ಲ ಸರ್, ಇಲ್ಲಿ ಭಟ್ರ ಮನೆಗೆ ಅಂತ ಹೋಗ್ತೇನೆ. ಹೌದಾ? ಮನೆಯವ್ರು ಕೆಲಸ ಮಾಡ್ತಾರ? ಮನೆಯವ್ರಿಗೆ ತೊಂದ್ರೆ ಇದೆಯಲ್ಲ, ಕೈ ಏನೋ ಪ್ರಾಬ್ಲಮ್ ಇದೆ, ಆ ಸಲುವಾಗಿ ದೊಡ್ಡ ಬಿಗಿ ಕೆಲಸ ಆಗುದಿಲ್ಲ ಸರ್. ಹೌದು, ಚಿಕ್ಕ ಪುಟ್ಟ ಕೆಲಸ ಮಾಡ್ತಾರೆ. ಬಟ್ ಮಕ್ಕಳೆಲ್ಲ ಯಾವ ಶಾಲೆಗೆ ಓದ್ತಾವ್ರಿ ಇವರು? ಮಕ್ಕಳೆಲ್ಲ ಇಲ್ಲೇ ಹೋಗ್ತಾ ಇದಾರೆ ಸರ್. ಹೌದಾ? ಹತ್ರದಲ್ಲಿ ಗವರ್ಮೆಂಟ್ ಗವರ್ಮೆಂಟ್ ಹುಡುಗಿ ಒಂದ್ ಅಲ್ಲೇ ಹೋಗ್ತಾರೆ. ಚುರುಕ ಅವ್ರ ಕಲಿಯೋಕೆ ಪರವಾಗಿಲ್ಲ, ಸ್ವಲ್ಪ ಹಿಂದೆ ಇದಾರೆ ಸರ್, ಆದ್ರೂ ಪರವಾಗಿಲ್ಲ. ಹಿಂದೆ ಇದ್ರು ಒಂದ್ ದಿವಸ ಮತ್ತೆ ರಜೆ ಮಾಡೋದಿಲ್ಲ, ಇವತ್ತೇ ರಜೆ ಮಾಡಿ. ಹೌದಲ್ವಾ? ಅಷ್ಟು ನೀಟಾಗಿ ಶಾಲೆಗೆ ಹೋಗೋದೆಲ್ಲ ಇದೆ ಅಲ್ವಾ? ಈಗ ಮನೆಯಲ್ಲಿ ಮನೆ ಕಟ್ಕೊಟ್ರು, ಆರಾಮಾಗಿ ಕೂದು. ಮತ್ತೆ ಏನಾರು ಎದುರು ಮುಂದೆ ಜಾಗ ಸ್ವಲ್ಪ ಇದೆ ಅಲ್ವಾ? ಅಲ್ಲೇನಾದ್ರು ಮಲ್ಲಿಗೆ ಏನಾರು ಹಾಕೋ ಪ್ರಯತ್ನ ಮಲ್ಲಿಗೆ ಹಾಕ್ಬೇಕಂತ ಇದೆ ಸರ್. ಎಷ್ಟು ಮಲ್ಲಿಗೆ ಹಾಕ್ಬಹುದು? ಒಂದ್ 10 ಗಿಡ ಹಾಕ್ಬೇಕಂತ ಇದೆ. ನೀರ್ದೊಂದು ಪ್ರಾಬ್ಲಮ್ ಇದೆ ಅಲ್ವಾ? ಬಾವಿದೊಂದು ವ್ಯವಸ್ಥೆ ಆದ್ರೆ ನಿಮ್ಗೆ ಬಾರಿ ಅನುಕೂಲ ಆಗ್ತದೆ. ಅಡ್ಡಿಲ್ಲಮ್ಮ, ಒಳ್ಳೇದಾಗ್ಲಿ. ಓಕೆ ಓಕೆ. ಕೆಲಸ ಮಾಡ್ತೀರಾ ನೀವು? ಸಣ್ಣ ಪುಟ್ಟ ಮಾಡ್ತೀವಿ, ಚಿಕ್ಕ ಪುಟ್ಟ. ಸಣ್ಣ ಪುಟ್ಟ ಬಿಗಿ ಆಗೋದಿಲ್ಲ, ಕಾಯಂ ಕೆಲಸ ಇಲ್ಲ, ಮತ್ತೆ ಕೈ ಒಂದು ಪ್ರಾಬ್ಲಮ್ ಉಂಟು. ಈಗ ಒಂದು ಮನೆ ಅಂತೂ ಆಯ್ತು. ಇನ್ ಮುಂದೆ ಕುಡಿಯೋದು ಗಿಡಿಯೋದು ಬ್ಯಾಡ್ ಹ್ಯಾಬಿಟ್ ಯಾವ್ದು ನಾವು ಬದುಕೋದು ತಂದೆ ತಾಯಿ ಆದವರು ಪಾಲಕ, ನಮ್ಮ ಮಕ್ಕಳು ಸಂತೋಷ, ನಮ್ಮ ಮಕ್ಕಳು ನಾವು ಕುಡ್ದು ಚಟ ಮಾಡ್ಕೊಂಡು ನಾವು ಮಜಾ ಮಾಡೋಕೋಸ್ಕರ ನಮ್ ಬದುಕಿರಬಾರ್ದು. ಮಕ್ಕಳು 3 ಜನ ಏನಾರು ಮಾಡಿ ನಾವು ಹೋಗ್ಬೇಕು. ಆ ಸಲುವಾಗಿ ದಯವಿಟ್ಟು ನೀವು ಕುಡಿಯೋದೊಂದು ಬಿಟ್ಟಾಕಿ ನೆಮ್ಮದಿ ಜೀವನ ಮಾಡಿ, ಮನೆಯೊಳಗೆ ಆರಾಮಾಗಿರಿ. ಚಿಕ್ಕ ಪುಟ್ಟ ಮಲ್ಲಿಗೆ ಗಿಡ ಅದು ಇದು ಹಾಕೊಂಡಿರುವಂತ ಎಲ್ಲ ಅವಕಾಶ ಅದ. ಒಂದು 10-20 ಬುಡ ಹಿಡಿತದೆ. ದಂಧೆ ಮಾಡ್ಬೇಕಂತ ಇದ್ದೇವೆ, ಮಾಡಿ ಯಾರೋ ನೋಡಿದ್ರೆ ಸಹಕಾರ ಮಾಡ್ತಾರೆ. ಬಟ್ ನೀವು ಸಹಕಾರಕ್ಕೆ ಯಾವತ್ತೂ ಆಸೆ ಪಡುವುದಿಲ್ಲ. ನಾವೇನ್ ಮಾಡ್ಬೋದು ಚಿಂತೆ ಮಾಡಿ. ಸಹಕಾರ ನಿಮ್ಗೆ ಒಬ್ಬ ಮನ್ಸಿಗೆ ಅವನಿಗೆ ಯಾವತ್ತು ಮಾಡ್ರು ಅವನು ಸಂತೋಷದಿಂದ ತಗೊಂತ ಇರ್ತಾವ. ಅವನು ಸಾಕು ಅಂತ ಯಾರು ಹೇಳಲ್ಲ. ಆ ಸಲುವಾಗಿ ನಾನೇನ್ ಮಾಡ್ಬೋದು ನನ್ನ ಮಕ್ಳಿಗಾಗಿ, ನಾನು ಹೆಂಗ್ ಜೀವನ ಮಾಡ್ಬೋದು ಇದ್ದಿದ್ರಾಗೆ ಅಂತ ನೀವು ಯೋಚನೆ ಮಾಡ್ಕೊಂಡು ತುಂಬಾ ಚೆನ್ನಾಗಿರಿ. ಆಯ್ತಾ? ಓಕೆ. ಇನ್ ಮುಂದೆ ಅವ್ರು ಬರಲ್ಲ ಅಂತ ಬೇಜಾರು ನಿಮ್ಗೆ? ಡೈಲಿ ಬರ್ತಾ ಇದ್ರ ಅವರು? ಒಂಥರ ಮನೆಯವ್ರ ತರ ಆಗಿದ್ರಲ್ಲ, ಈಗ ಹೇಳ್ತಾ ಇದ್ರಿ ನೀವು. ತುಂಬಾ ಒಳ್ಳೆ ಕೆಲಸ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಅವರಿಂದ ಆಗಿದೆ. ಇಂಥದ್ದು ಬರೀ ಇಲ್ಲಿ ಮಾತ್ರ ಅಲ್ಲ, ಅವರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ನಾನು ತುಂಬಾ ಸಲ ಸಾಕ್ಷಿಯಾಗಿದ್ದೀನಿ. ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಅವ್ರಿಗೆ ಬೆಂಬಲವಾಗಿ ನಿಂತ್ಕೋಬೇಕು. ಮತ್ತೆ ನೋಡಿ, ನಾವು
ಇಂಥ ಒಂದು ಸಂಸ್ಥೆಯ ಜೊತೆ ನಿಂತ್ಕೊಳ್ಳೋದ್ರ ಮೂಲಕ ನಮ್ಮ ಕೈಲಾದ ಏನಾದ್ರು ಸಹಕಾರ ಮಾಡೋಕ್ಕಾಗತ್ತ ಅಂತ ಅದ್ರ ಬಗ್ಗೆನೂ ಕೂಡ ಆ ಸಾಧ್ಯತೆಗಳ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ಮತ್ತು ಇದನ್ನ ಮಾದರಿಯಾಗಿ ತಗೊಂಡು ಬೇರೆ ಬೇರೆ ಸಂಸ್ಥೆಗಳು ಇಂಥ ಬಡವರ ಪರವಾಗಿ ಒಂದಷ್ಟು ಕೆಲಸವನ್ನ ಮಾಡೋಕ್ ಮುಂದಾದ್ರೆ ಬಡತನವನ್ನ ಅಳಿಸ್ಬೋದು ಅಂತ ನಾನು ಒಂದು ಅಭಿಪ್ರಾಯವನ್ನ ಪಡ್ತೀನಿ. ಈ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಪರಿಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಜೊತೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.